Welcome students. Today we are going to discuss about numerical problems in chapter 4, which is motion in a plane. Share my channel, like my channel, and also subscribe my channel. You can get more benefit if you pause the video. I've been telling you for long time. ನೀವು ಅಡ್ವಾಂಟೇಜ್ ಬೇಕಂತ ಹೇಳಿದ್ರೆ ಒಂದು ವಿಡಿಯೋ ಲೆಕ್ಚರ್ ಅನ್ನ ನೀವು ಯಾವಾಗ ಬೇಕಾದ್ರೂ ಸ್ಟಾಪ್ ಮಾಡಬಹುದು, ಪಾಸ್ ಮಾಡಬಹುದು, ಅದನ್ನ ರೀಪ್ಲೇ ಮಾಡಬಹುದು. ಈಗಲೂ ಹಾಗೆ ಯಾವಾಗ ನೀವು ಒಂದು ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ ಅಥವಾ ಬರ್ಕೊಳ್ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ. ಬಿಫೋರ್ ಗೆಟಿಂಗ್ ದ ಆನ್ಸರ್, ಪಾಸ್ ದ ವಿಡಿಯೋ, ಕ್ಯಾಲ್ಕುಲೇಟ್ ಫಾರ್ ಯುವರ್ ಸೆಲ್ಫ್, ದೆನ್ ಫೈಂಡ್ ಔಟ್ ವೆದರ್ ಯು ಹ್ಯಾವ್ ಡನ್ ಇಟ್ ಕರೆಕ್ಟ್ಲಿ ಆರ್ ನಾಟ್. ಟ್ರೈ ಮಾಡ್ತಾ ಹೋಗಿ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹೌ ಟು ಸಾಲ್ವ್ ಎ ನ್ಯೂಮರಿಕಲ್ ಪ್ರಾಬ್ಲಮ್. ನಿಮ್ಮ ತುಂಬಾ ಜನಕ್ಕೆ ಡೌಟ್ ಇರಬಹುದು, ಏನಂದ್ರೆ ಫಿಸಿಕ್ಸ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ ಅಪಿಯರ್ ಆಗ್ತಾ ಇದೆ ನೋಡಿ. ಫಸ್ಟ್ ಆಫ್ ಆಲ್, ಫಿಸಿಕ್ಸ್ ಅಲ್ಲಿ ಸ್ಟೇಟ್ ಸಿಲೆಬಸ್ ಅಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ತುಂಬಾ ಸಿಂಪಲ್ ಆಗಿರ್ತವೆ. ಓನ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿಲ್ ಅಪಿಯರ್. ಕನ್ಸೆಪ್ಷುಯಲ್ ಪ್ರಾಬ್ಲಮ್ಸ್ ಬರುವುದಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ಕನ್ಸೆಪ್ಷುಯಲ್ ಪ್ರಾಬ್ಲಮ್ಸ್ ಅಂತಂದ್ರೆ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಇಷ್ಟು ವ್ಯಾಲ್ಯೂ ಇತ್ತು, ಎಕ್ಸ್ ವ್ಯಾಲ್ಯೂ ಇತ್ತು, ಇದನ್ನ ಡಬಲ್ ಮಾಡಿದವಾಗ ಫಾರ್ಮುಲಾ ಯಾವ ರೀತಿ ಚೇಂಜ್ ಆಗುತ್ತೆ ಆ ರೀತಿ ಪ್ರಾಬ್ಲಮ್, ಅಥವಾ ಗ್ರಾಫ್ ಅನ್ನ ಪ್ಲಾಟ್ ಮಾಡಿ ಈ ರೀತಿ ರಿಲೇಷನ್ ಇದ್ದಾಗ ಟೂ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ರಿಲೇಟೆಡ್ ಬೈ ಗಿವನ್ ಇಕ್ವೇಶನ್, ದೆನ್ ಪ್ಲಾಟ್ ಎ ಗ್ರಾಫ್. ಸಚ್ ಕ್ವಶನ್ಸ್ ವಿಲ್ ನಾಟ್ ಅಪಿಯರ್ ಫಾರ್ ದ ಬೋರ್ಡ್ ಎಕ್ಸಾಮ್ಸ್. ಇಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಯಾವ ರೀತಿ ಅಂತಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂಸ್. ಅಂದ್ರೆ ಒಂದು ಫಿಸಿಕಲ್ ಕ್ವಾಂಟಿಟಿಯ ವ್ಯಾಲ್ಯೂ ಇಷ್ಟಂತ ಕೊಟ್ಟಿರ್ತಾರೆ, ಅದೇ ರೀತಿ ನಂಬರ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ವ್ಯಾಲ್ಯೂಸ್ ಇಷ್ಟಂತ ಕೊಟ್ಟಿರ್ತಾರೆ. ವಿ ನೀಡ್ ಟು ಫೈಂಡ್ ಔಟ್ ಸಮ್ ಫಿಸಿಕಲ್ ಕ್ವಾಂಟಿಟಿ, ಅದರ ನ್ಯೂಮರಿಕಲ್ ವ್ಯಾಲ್ಯೂ, ನಂಬರ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ತುಂಬಾ ಸಿಂಪಲ್ ಇರುವಂತಹ ಪ್ರಾಬ್ಲಮ್ ಬೋರ್ಡ್ ಎಕ್ಸಾಮ್ಗೆ ಬರ್ತಾ ಹೋಗ್ತದೆ. ಟೆಕ್ಸ್ಟ್ ಬುಕ್ ಎಂಡ್ ಅಲ್ಲಿ ಇರುವಂತಹ ಕ್ವಶನ್ಸ್ ಬರುವಂತ ಚಾನ್ಸಸ್ ಕಡಿಮೆ. ಇಫ್ ಇಟ್ ಈಸ್ ಎ ನ್ಯೂಮರಿಕಲ್ ಪ್ರಾಬ್ಲಮ್, ಅಫ್ ಕೋರ್ಸ್ ಇಟ್ ವಿಲ್ ಅಪಿಯರ್. ಬಟ್ ಹೀಗಿದ್ರೆ ಯೋಚನೆ ಮಾಡಿ, ಹಾಗಾದ್ರೆ ಈ ರೀತಿ ಯೋಚನೆ ಮಾಡಿ ಅಂತ ಪ್ರಾಬ್ಲಮ್ಸ್ ಬೋರ್ಡ್ ಎಕ್ಸಾಮಿಗೆ ಬರ್ತಾ ಇದೆ ನೋಡಿ. ಫಸ್ಟ್ ಆಫ್ ಆಲ್, ಇದು ನಮ್ಮ ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನ ಫಸ್ಟ್ ಸೆಷನ್. ದಟ್ಸ್ ವೈ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನಾವು ಸ್ಟೆಪ್ ಬೈ ಸ್ಟೆಪ್ ಅನ್ನ ನೋಡ್ತಾ ಹೋಗ್ತೀವಿ. ಆಬ್ವಿಯಸ್ಲಿ ಈ ಮೆಥಡ್ ಅನ್ನ ನೀವು ಡೆವಲಪ್ ಮಾಡ್ಕೊಂಡ್ರಿ ಅಂತ, ಇನ್ಕಲ್ಕೇಟ್ ಮಾಡ್ಕೊಂಡ್ರಿ ಅಂತ, ನಿಮಗೆ ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. ಇದೊಂದು ಚಾಪ್ಟರ್ ಅಲ್ಲ, ಇನ್ನು ಯಾವ ಚಾಪ್ಟರ್ ಬೇಕಿದ್ರು ಫಿಸಿಕ್ಸ್ ಅಲ್ಲಿ ದೀಸ್ ಆರ್ ದ ಸ್ಟೆಪ್ಸ್ ಇನ್ ವಾಟ್. ಕೇರ್ಫುಲಿ ಅಬ್ಸರ್ವ್ ಮಾಡ್ತಾ ಹೋಗು. ವಾಟ್ ಆರ್ ದ ಸ್ಟೆಪ್ಸ್? ದ ಫಸ್ಟ್ ಒನ್, ವೆನ್ ಯು ಲರ್ನ್ ಎ ಚಾಪ್ಟರ್, ಮೆಮೊರೈಸ್ ಆಲ್ ದ ಫಾರ್ಮುಲಾ ಇನ್ ದ ಗಿವನ್ ಚಾಪ್ಟರ್. ಯಾವ ಚಾಪ್ಟರ್ ಅನ್ನ ಕಲ್ತಿದ್ದೀರಿ ಅಲ್ಲಿ ಬರುವಂತ ಎಲ್ಲಾ ಫಾರ್ಮುಲೆ ಯಾವ ಯಾವ್ದೇ ಇರ್ಬೋದು, ನಂಬರ್ ಆಫ್ ಫಾರ್ಮುಲೆ ಎಲ್ಲದನ್ನು ನೀವು ಮೆಮೊರೈಸ್ ಮಾಡ್ಕೊಳ್ಬೇಕು. ಮೆಮೊರೈಸ್ ಮಾಡ್ಬೇಕಂತಂದ್ರೆ ನೀವು ಬೈಹ್ಯಾರ್ಟ್ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ. ಫಾರ್ ಅನ್ ಎಕ್ಸಾಂಪಲ್, ಒಂದು ಸಿಂಪಲ್ ಇಕ್ವೇಶನ್ ಕೊಡ್ತೇನೆ, ಇ ಇಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಅಂತ. ಇದರಲ್ಲಿ ಇ ಅಂದ್ರೆ ಏನು, ಎಂ ಅಂದ್ರೆ ಏನು, ಸಿ ಅಂದ್ರೆ ಏನು, ಇವೆಲ್ಲದೂ ನಿಮ್ಗೆ ಗೊತ್ತಿರಬೇಕು. ಇಫ್ ಯು ಆರ್ ಗೋಯಿಂಗ್ ಟು ರೀಅರೇಂಜ್ ದಟ್, ಮಾಸ್ ಅನ್ನು ಫೈಂಡ್ ಔಟ್ ಮಾಡಬೇಕು, ಎನರ್ಜಿ ಮತ್ತೆ ನಿಮ್ಗೆ ಸ್ಪೀಡ್ ಆಫ್ ದ ಲೈಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ರೀಅರೇಂಜ್ ಮಾಡಬೇಕು. ಸೊ ದೋಸ್ ಯು ನೀಡ್ ಟು. ಅದೇ ರೀತಿ ಒಂದು ಚಾಪ್ಟರ್ ಅಲ್ಲಿ ಕಲ್ತಿರೋ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ಅದರ ಮುಂಚೆ, ಅದಕ್ಕಿಂತ ಮೊದಲು ಫಿಸಿಕ್ಸ್ ಅಲ್ಲಿ ಯಾವ್ಯಾವ ಟಾಪಿಕ್ ಅನ್ನ ಕಲ್ತಿದ್ದೀರಿ ಅವೆಲ್ಲ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಹೈಸ್ಕೂಲ್ ನಲ್ಲಿ ನೀವು ಕಲ್ತಿರುವಂತಹ ಕೆಲವೊಂದು ಸಬ್ಜೆಕ್ಟ್ಸ್ ಲೈಕ್ ಟ್ರಿಗ್ನೋಮೆಟ್ರಿ ಇದಿರ್ಬೋದು, ಅಥವಾ ಅಲ್ಜಿಬ್ರಾ ಅದಿರ್ಬೋದು, ಅಥವಾ ಜಿಯೋಮೆಟ್ರಿ ಇದಿರ್ಬೋದು, ಬೇಕಾಗುತ್ತೆ. ಫಸ್ಟ್ ಇಯರ್ ದಲ್ಲಿ ನೀವು ಏನು ಕಲ್ತಿರ್ತೀರಿ ನೋಡಿ, ಅದು ಸೆಕೆಂಡ್ ಇಯರ್ ಅಲ್ಲಿ ಯೂಸ್. ಸೊ ಫಾರ್ ಫಿಸಿಕ್ಸ್ ಅಲ್ಲಿ ಯು ಕ್ಯಾನ್ ನಾಟ್ ಫರ್ಗೆಟ್ ಎನಿಥಿಂಗ್. ಯಾವುದನ್ನು ಮರೆಯುವ ಚಾನ್ಸೇ ಇರಬಾರ್ದು. ಯಾವಾಗ ನೀವು ಅದನ್ನ ನೆನ್ಪಿಟ್ಕೊಳ್ಬಹುದು, ವೆನ್ ಯು ಯೂಸ್ ಇಟ್ ಆಫನ್, ಪದೇ ಪದೇ ರಿಪೀಟೆಡ್ಲಿ ನೀವು ಅದನ್ನ ಯೂಸ್ ಮಾಡ್ತಾ ಇದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಫಾರ್ಮುಲಾ ನೆನಪಲ್ಲಿ ಉಳಿತದೆ ನೋಡಿ. ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ ಅಬ್ಸರ್ವ್ ಮಾಡೋಣ. ಕೇರ್ಫುಲಿ ರೀಡ್ ದ ಕ್ವಶನ್. ಪ್ರತಿಯೊಂದು ಕ್ವಶನ್ ನೀವು ಕರೆಕ್ಟ್ ಆಗಿ ಓದ್ಬೇಕು. ಕ್ವಶನ್ ಅನ್ನ ನೀವು ಓದಿದಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ,
ಇದು ಯಾವ ಚಾಪ್ಟರ್ ಇಂದ ಯಾವ ಟಾಪಿಕ್ಗೆ ರಿಲೇಟ್ ಆಗಿರುವಂತ ಕ್ವಶನ್ಸ್. ಈ ಕ್ವಶನ್ ಅಲ್ಲಿ ಅವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸೊ ದಟ್ ವಿಲ್ ಬಿ ಅಂಡರ್ಸ್ಟುಡ್. ನೀವು ಅದನ್ನು ಮಾರ್ಕ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಸ್ಟೆಪ್, ಡ್ರಾ ದ ಡಯಾಗ್ರಾಮ್ ಆರ್ ಫಿಗರ್ ಇಫ್ ನೆಸೆಸರಿ. ಒಂದು ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡಬೇಕಿದ್ರೆ ಅದಕ್ಕೆ ನೆಸೆಸರಿ ಇರುವಂತ ಡಯಾಗ್ರಾಮ್, ಸಮ್ ಟೈಮ್ ಇಟ್ ಮೇ ಕ್ಯಾರಿ ಮಾರ್ಕ್ಸ್. ಡಯಾಗ್ರಾಮಿಗೂ ಅಥವಾ ಫಿಗರಿಗೂ ಮಾರ್ಕ್ಸ್ ಇರ್ತದೆ, ಮಾರ್ಕ್ಸ್ ವಿಲ್ ಬಿ ಅಲಾಟೆಡ್. ಕೆಲವೊಮ್ಮೆ ಮಾರ್ಕ್ಸ್ ಅಲಾಟ್ ಆಗಿರುವುದಿಲ್ಲ, ಬಟ್ ಸ್ಟಿಲ್ ಒಂದು ಪಿಕ್ಚರ್ ಅನ್ನ ನಾವು ಡ್ರಾ ಮಾಡಿದವಾಗ ನಮ್ಮ ಮೆಂಟಲ್ ಕ್ಯಾಲ್ಕುಲೇಷನ್ ಈಸಿ ಆಗ್ತಾ ಹೋಗ್ತದೆ, ನಮ್ಗೊಂದು ರಫ್ ಐಡಿಯಾ ಬರ್ತಾ ಹೋಗ್ತದೆ. ಸೊ ದಟ್ಸ್ ವೈ ವಿ ನೀಡ್ ಟು ವಿಜುವಲೈಸ್ ದ ಪ್ರಾಬ್ಲಮ್ ಅಂತ. ಬೈ ಡ್ರಾಯಿಂಗ್ ದ ಡಯಾಗ್ರಾಮ್ ನಾವು ಒಂದು ಪ್ರಾಬ್ಲಮ್ ಅನ್ನು ವಿಜುವಲೈಸ್ ಮಾಡ್ತಿದ್ದೇವೆ ಹೇಗೆ ಅಂತ. ಇದು ಏನು ಅವ್ರು ಏನು ಹೇಳಿದ್ದಾರೆ, ನಾವೇನು ಫೈಂಡ್ ಔಟ್ ಮಾಡಬೇಕು, ಅದನ್ನ ನಮ್ಗೊಂದು ವಿಜುವಲೈಸೇಷನ್ ಸಿಗ್ತಾ ಇರ್ತಾರೆ. ನೆಕ್ಸ್ಟ್, ಅಲ್ಲಿ ಕೊಟ್ಟಿರುವಂತ ಎಲ್ಲಾ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನು ಲೀಸ್ಟ್ ಮಾಡಿ. ಲೈಕ್ ವಿ ನೋ ದ ರಿಪ್ರೆಸೆಂಟೇಷನ್ ಫಾರ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಮಾಸ್ ಅನ್ನ ಎಂ ಅಂತ ರಿಪ್ರೆಸೆಂಟ್ ಮಾಡ್ತೇವೆ, ಸ್ಪೀಡ್ ಅನ್ನ ನಾವು ವಿ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಇನಿಷಿಯಲ್ ಸ್ಪೀಡ್ ಇದ್ರೆ ಯು, ಫೈನಲ್ ಸ್ಪೀಡ್ ಇದ್ರೆ ವಿ ಅಥವಾ ವಿ ಐ, ವಿ ಓ, ಫೈನಲ್ ಇದ್ರೆ ವಿ ಎಫ್. ಈ ರೀತಿ ಎಕ್ಸಲರೇಷನ್ ಅನ್ನು ಎ, ಈ ರೀತಿ ನಾವು ರಿಪ್ರೆಸೆಂಟೇಷನ್ ಮಾಡ್ತೇವೆ. ಅವೆಲ್ಲವನ್ನು ನಾವೇನ್ ಮಾಡ್ಬೇಕಂತಂದ್ರೆ ಬರ್ಕೊಳ್ತಾ ಹೋಗ್ಬೇಕು, ಲೀಸ್ಟ್ ಮಾಡ್ಬೇಕು. ಸೊ ಈ ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಈ ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಈ ರೀತಿ. ನೆಕ್ಸ್ಟ್, ಯಾವ ಫಿಸಿಕಲ್ ಕ್ವಾಂಟಿಟಿಯನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಫೈಂಡ್ ಔಟ್ ಮಾಡಬೇಕು ಅದನ್ನು ಬರ್ಕೊಳ್ಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಚೆಕ್ ವೆದರ್ ಆಲ್ ಆಫ್ ದೆಮ್ ಬಿಲಾಂಗ್ ಟು ದ ಸೇಮ್ ಸಿಸ್ಟಮ್ ಆಫ್ ಯೂನಿಟ್ಸ್. ಒಂದು ಫಿಸಿಕಲ್ ಕ್ವಾಂಟಿಟಿ ನೀವು ಎಕ್ಸಲರೇಷನ್ ಎಕ್ಸಾಂಪಲ್ ತಗೊಳ್ಳ, ಎಕ್ಸಲರೇಷನ್ ಅನ್ನು ನಿಮಗೆ CJ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ವೆಲಾಸಿಟಿ ಅನ್ನ ನಿಮ್ಗೆ SI ಅಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಯಾವುದೋ ಇದನ್ನ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಗೆ FES ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ. ಹೀಗಿದ್ದಾಗ ನಾವು ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಒಂದು ಫಾರ್ಮುಲಾದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಎವ್ರಿಥಿಂಗ್ ಶುಡ್ ಬಿಲಾಂಗ್ ಟು ದ ಸೇಮ್ ಸಿಸ್ಟಮ್ ಆಫ್ ಯೂನಿಟ್ಸ್. ಟೈಮ್ ಅನ್ನ ಫಾರ್ ಎಕ್ಸಾಂಪಲ್ ಸೆಕೆಂಡ್ಸ್ ಅಲ್ಲಿ ಕೊಡ್ಬೋದು, ಮಿನಿಟ್ಸ್ ಅಲ್ಲಿ ಕೊಡ್ಬೋದು, ಅವರ್ಸ್ ಅಲ್ಲಿ ಕೊಡ್ಬೋದು. ಬಟ್ ನಾವು ಯಾವುದೋ ಒಂದು ಸಿಸ್ಟಮ್ ಆಫ್ ಯೂನಿಟ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಅದೇ ಸಿಸ್ಟಮ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಬೆಸ್ಟ್ ಪ್ರಾಕ್ಟೀಸ್ ಇಸ್ ಟು ಯೂಸ್ ದ SI ಸಿಸ್ಟಮ್. ಫಸ್ಟ್ ನೀವು ಫಿಸಿಕಲ್ ಕ್ವಾಂಟಿಟಿಯನ್ನ ಲೀಸ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತಂದ್ರೆ ವೆದರ್ ದೇ ಆರ್ ಬಿಲಾಂಗಿಂಗ್ ಟು ದ SI ಸಿಸ್ಟಮ್ ಆರ್ ನಾಟ್, ಅದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನೋಡಿ, ರೈಟ್ ದ ಫಾರ್ಮುಲಾ ಕನೆಕ್ಟಿಂಗ್ ಫಿಸಿಕಲ್ ಕ್ವಾಂಟಿಟೀಸ್ ಗಿವನ್ ಅಂಡ್ ದಟ್ ಯು ನೀಡ್ ಟು ಕ್ಯಾಲ್ಕುಲೇಟ್. ನೀವು ಲಿಸ್ಟ್ ಅಲ್ಲಿ ಇರುವಂತ ಎಲ್ಲಾ ಫಿಸಿಕಲ್ ಕ್ವಾಂಟಿಟಿ ಯಾವ್ಯಾವ್ದು ಕೊಟ್ಟಿದ್ದಾರೆ ಅದು ಆ ಟರ್ಮ್ಸ್ ಮತ್ತೆ ನೀವು ಏನನ್ನು ಫೈಂಡ್ ಔಟ್ ಮಾಡ್ಬೇಕು ಆ ಟರ್ಮ್ಸ್, ಇದಿಷ್ಟನ್ನು ಇನ್ವಾಲ್ವ್ ಆಗ್ತಾ ಇರುವಂತ ಒಂದು ಇಕ್ವೇಶನ್ ಯಾವ್ದಾದ್ರು ನಿಮಗೆ ನೆನಪಿದೆಯಾ ಅದನ್ನ ಫೈಂಡ್ ಔಟ್ ಮಾಡಿ ಅದನ್ನ ಬರಿಬೇಕು. ದೇರ್ ವಿಲ್ ಬಿ 2 kinds ಆಫ್ ಪ್ರಾಬ್ಲಮ್ಸ್. ಒಂದು ಡೈರೆಕ್ಟ್ ಕ್ವಶನ್ಸ್, ಏನಂತ ಹೇಳಿದ್ರೆ ಇಲ್ಲಿರುವಂತ ಎಲ್ಲಾ ಲಿಸ್ಟೆಡ್ ಕ್ವಾಂಟಿಟೀಸ್ ದೇ ವಿಲ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಈಚ್ ಅದರ್, ಡೈರೆಕ್ಟ್ ಫಾರ್ಮುಲಾ. ಇಲ್ಲ ಅಂದ್ರೆ ಏನಾಗಿರ್ತವೆ ಅಂತಂದ್ರೆ ನಿಮ್ಗೆ ಲಿಸ್ಟ್ ಅಲ್ಲಿರುವಂತ ಫಿಸಿಕಲ್ ಕ್ವಾಂಟಿಟಿ ಇಂದ ಇನ್ನೊಂದು ಯಾವ್ದೋ ಫಾರ್ಮುಲಾ ಯೂಸ್ ಮಾಡಿ ಒಂದು ಡಿರೈವ್ಡ್ ಇದನ್ನ ಫಿಸಿಕಲ್ ಕ್ವಾಂಟಿಟಿಯನ್ನ ಫೈಂಡ್ ಔಟ್ ಮಾಡಿ ಅದನ್ನ ಮತ್ತೊಂದು ಯಾವ್ದೋ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಂತ ಚಾನ್ಸ್ ಇರ್ತದೆ. ಅದು ಟ್ವಿಸ್ಟೆಡ್ ಕ್ವೆಶ್ಚನ್ಸ್. ವೆನ್ ಯು ಪ್ರಾಕ್ಟೀಸ್ ಇಟ್ ಯು ವಿಲ್ ಕಮ್ ಟು ನೋ ದಟ್. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, ಏನೇನು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, ನಿಮ್ಗೆ ಯಾವ್ದು ಫಾರ್ಮುಲಾ ಅಂತ ಗೊತ್ತಾಗಿದೆ ಅದರಲ್ಲಿ ಎಲ್ಲಾ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಇಟ್ ಆಲ್ಸೋ ಕ್ಯಾರೀಸ್ ಮಾರ್ಕ್ಸ್. ಡೈರೆಕ್ಟ್ ಆಗಿ ಆನ್ಸರ್ ಬರೀಲಿಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಸ್ಟೆಪ್, ಮೇಕ್ ನೆಸೆಸರಿ ರಿಅರೇಂಜ್ಮೆಂಟ್ಸ್ ಇನ್ ದ ಫಾರ್ಮುಲಾ. ಸೇಮ್ ಈಸ್ ಈಕ್ವಲ್ ಟು mc² ಇಕ್ವೇಶನ್ ಇದೆ ಅಂತ ಹೇಳಿದ್ರೆ ನಮ್ಗೆ ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ದ ಲೈಟ್ ಕೊಟ್ಟಿರ್ತಾರೆ, ಎನರ್ಜಿ ಕೊಟ್ಟಿರ್ತಾರೆ, ಫೈಂಡ್ ಔಟ್ ದ ಮಾಸ್ ಅಂತ ಹೇಳಿರ್ತಾರೆ. ಸೊ ಈ M ಮತ್ತೆ C ಅನ್ನ ಕನೆಕ್ಟ್ ಮಾಡುವಂತ ರಿಲೇಷನ್ ಯಾವುದು, ಈಸ್ ಈಕ್ವಲ್ ಟು mc². ಎನರ್ಜಿ ಫಾರ್ ಎಕ್ಸಾಂಪಲ್ ಒಂದು 30 ಜೋಲ್ಸ್ ಇದೆ, ಬರೀರಿ 30 joules is equal to m into c, ಸ್ಪೀಡ್ ಆಫ್ ಲೈಟ್ ಕೊಟ್ಟಿರ್ತಾರೆ 3 into 10⁸ ಮೀಟರ್ ಪರ್ ಸೆಕೆಂಡ್ ಹೋಲ್ ಸ್ಕ್ವೇರ್, ಅದನ್ನು ಬರೀರಿ. ನಂತರ ರಿಅರೇಂಜ್ ಮಾಡಿ, m is equal to 30 divided by 3 into 10⁸ ಹೋಲ್ ಸ್ಕ್ವೇರ್. ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡಿ. ದಟ್ ಈಸ್ ಆಲ್ಸೋ ಸಿಂಪಲ್ ಕ್ಯಾಲ್ಕುಲೇಟರ್ಸ್. ಸಿಂಪಲ್ ಕ್ಯಾಲ್ಕುಲೇಟರ್ಸ್ ಅಂತಂದ್ರೆ ಅದರಲ್ಲಿ ಯಾವುದೇ ಸೈಂಟಿಫಿಕ್ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಬಾರ್ದು. ಸೈನ್ ಥೀಟಾ, ಕಾಸ್ ಥೀಟಾ, ಇನ್ವರ್ಸ್ ಇಂಥವು ಯಾವುದೂ ಅವಶ್ಯಕತೆ ಇಲ್ಲ.
ಓನ್ಲಿ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇರುವಂತ ಓಕೆ ಪರ್ಸೆಂಟೇಜ್ ಇದು. ಇದಿಷ್ಟು ಫಂಕ್ಷನ್ ಬಿಟ್ಟು ಇನ್ ಯಾವುದೇ ಫಂಕ್ಷನ್ ಇಲ್ಲದೆ ಇರುವಂತ ಕ್ಯಾಲ್ಕುಲೇಟರ್ ತಗೊಳ್ಳಿ. ಸೊ ರಿಅರೇಂಜ್ಮೆಂಟ್ ಆದ್ಮೇಲೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಆನ್ಸರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ದಟ್ಸ್ ದ 9th ಸ್ಟೆಪ್. ಫೈನಲಿ ಇಂಪಾರ್ಟೆಂಟ್ ಒನ್ ಇಸ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್ ವಿತ್ ಪ್ರಾಪರ್ ಯೂನಿಟ್ಸ್. ಯೂನಿಟ್ಸ್ ಇರಬೇಕು. ಫಾರ್ ಅನ್ ಎಕ್ಸಾಂಪಲ್, ನೀವು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಿರಿ ಅಂತಂದ್ರೆ ಇಟ್ ಈಸ್ ಈಕ್ವಲ್ ಟು 20. ನೋ, ದಟ್ಸ್ ರಾಂಗ್ ಆನ್ಸರ್. ಎಕ್ಸಾಂಪಲ್ ಕೊಡ್ತಾರೆ 20 ಬರೆದ್ರೆ ರಾಂಗ್ ಆನ್ಸರ್. ಏನ್ ಬರೀಬೇಕು ನೀವು? 20 ಮೀಟರ್ಸ್, 20 ಸೆಂಟಿಮೀಟರ್ಸ್ ಅಥವಾ 20 ಕಿಲೋಮೀಟರ್ಸ್. ದಟ್ ಯು ಶುಡ್ ಮೆನ್ಷನ್. ಪ್ರಿಫರೇಬ್ಲಿ ಆಲ್ವೇಸ್ ಎಸ್ ಐ ಯೂನಿಟ್. ನೀವೇನ್ ಮಾಡ್ತಾ ಇದ್ದೀರಿ ಅದು ಎಸ್ ಐ ಯೂನಿಟ್ ಅಲ್ಲಿ ಇದ್ರೆ ಒಳ್ಳೇದು. ಸೊ ದೀಸ್ ಆರ್ ದ 10 ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ ಇನ್ ಸಾಲ್ವಿಂಗ್ ಎವ್ರಿ ನ್ಯೂಮರಿಕಲ್ ಪ್ರಾಬ್ಲಮ್. ಫಸ್ಟ್ ಇಯರ್ದಲ್ಲಿ, ಸೆಕೆಂಡ್ ಇಯರ್ದಲ್ಲಿ ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ ಇರಲಿ, ಇದೇ ಸ್ಟೆಪ್ಸ್ ಅನ್ನ ನೀವೇನ್ ಮಾಡಬೇಕು? ಫಾಲೋ ಮಾಡ್ತಾ ಹೋಗ್ಬೇಕು. ಇದರ ಅರ್ಥ ನೀವು ಇದಿಷ್ಟು ಸ್ಟೆಪ್ಸ್ ಅನ್ನ ಬರೆದು ಒಂದು ನೋಟ್ಸ್ ಮಾಡ್ಬೇಕಂತಲ್ಲ. ನಾಟ್ ರಿಕ್ವೈರ್ಡ್, ಬಟ್ ಯು ಹ್ಯಾವ್ ಟು ಫಾಲೋ ದ ಸ್ಟೆಪ್ಸ್. ಇದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ನಿಮ್ಮ ಮೊಬೈಲ್ ಫೋನಲ್ಲಿ. ಈ ಸ್ಟೆಪ್ಸ್ ಅನ್ನ ನೀವೇನ್ ಮಾಡಿ? ಪ್ರಾಕ್ಟೀಸ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ. ಓಕೆ, ಯಾವಾಗ ನೀವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರ್ತೀರೋ ದೆನ್ ನಿಮಗೆ ಆಮೇಲೆ ಇದು ನೆಸೆಸರಿ ಇರುವುದಿಲ್ಲ. ಈ ಲಿಸ್ಟ್ ನಾಟ್ ನೆಸೆಸರಿ, ಬಟ್ ದಿಸ್ ಮೆಥಡ್ ಈಸ್ ನೆಸೆಸರಿ. Okay, shall we begin?